ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರ ದೂರುಗಳು ಮತ್ತು ಫಲಾನುಭವಿಗಳ ನೆನೆಗುದಿಗೆ ಬಿದ್ದ ಅರ್ಜಿಗಳ ಶೀಘ್ರ ವಿಲೇವಾರಿಗಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಯಾದ ಬಿ ವೀರಪ್ಪ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ವಿಚಾರಣಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಂತ್ರಸ್ತರು ಹಾಗೂ ಅರ್ಜಿದಾರರ ಅಹವಾಲುಗಳನ್ನು ನೇರವಾಗಿ ಆಲಿಸಿದ ಉಪ ಲೋಕಾಯುಕ್ತರು ಸಾರ್ವಜನಿಕ ಕೆಲಸಗಳನ್ನು ಬಾಕಿ ಇಟ್ಟುಕೊಂಡಿರುವ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಅರ್ಜಿದಾರರಿಗೆ ಮತ್ತು ಸಂತ್ರಸ್ತ ಫಲಾನುಭವಿಗಳಿಗೆ ಸರಿಯಾಗಿ ಕೆಲಸ ಮಾಡಿಕೊಡದ ಅಧಿಕಾರಿಗಳ ವಿರುದ್ಧ ನಾವು ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಸಾರ್ವಜನಿಕರಿಗೆ ಅನಗತ್ಯವಾಗಿ ಅಲೆದಾಡಿಸುವುದು ಮತ್ತು ಕೆಲಸಗಳನ್ನು ನೆನೆಗುದಿಗೆ ಹಾಕುವುದನ್ನು ಲೋಕಾಯುಕ್ತ ಸಹಿಸುವುದಿಲ್ಲ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಜಾಗೃತರಾಗಿ ಬಾಕಿ ಇರುವ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ಸಾರ್ವಜನಿಕರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಯಾವುದೇ ಲೋಪವಾಗಬಾರದು ಎಂದು ಸ್ಪಷ್ಟ ನಿರ್ದೇಶನ ನೀಡಿದರು. ಅಲ್ಲದೆ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ವೇದಿಕೆಯಲ್ಲಿ ಎಚ್ಚರಿಸಿದರು. ವರದಿ ಕಮಲೇಶ್ ಹಡಪದ. ಸರ್ ನಮ್ಮಲ್ಲಿ ಅದು ಕಲ್ಲು ಹೊಡೆದಿರೋದಿತ್ತು ಸರ್. ಅದೇನು ಅನುಮತಿ ಇಲ್ದೇನೆ ಎಸ್ ಸರ್ ಅನುಮತಿ ಇತ್ತ ಇಲ್ಲ ಸರ್. ಅಂದ್ರೆ ಏನ್ ಮಾಡಿದ್ರಿ? ಫೈನ್ ಬಿಟ್ಟು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕಲ್ಲ ಅವ್ರ ಸರ್ ಮೈನ್ಸ್ ಇಲಾಖೆಗೆ ನಾವು ಬಂದಿದ್ದೀವಿ ಸರ್. ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಸರ್. ಮೈನ್ಸ್ ಇದೆ ರಶ್ಮಾ ಸರ್ ಅದು ದಂಡ ಕಟ್ಸಿದೀವಿ ಸರ್. ಮೇಡಮ್ ತಾವು ರಶ್ಮನ ದಂಡ ಕಟ್ಟಿಸಿದ್ರೆ ಏನಾಗಲ್ಲ. ಅದು ದಂಡ ಕಟ್ಟಿಸಿ ನಮ್ಗೆ ತಗೊಂಡು ಹೋಗೋದಕ್ಕೆ ಬಟ್ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕು ಅವ್ರ ಮೇಲೆ. ಸರ್ ಆಕ್ಚುಲಿ ಅವರೇ ಪರ್ಮಿಷನ್ ಕೊಟ್ಟಿಲ್ಲ ಸರ್. ಸ್ವಾಮಿ ಫಾಲ್ಸ್ ಅಗೇನ್ಸ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 10 ಜನ ಇಲ್ಲ ಸ್ವಾಮಿ. ನಾನು ಬಂದಿರೋದು ನಾನು ಬಂದಿದ್ದೀನಿ ಸರ್ ಅಲ್ಲಿ ಮಧ್ಯ ಮಾತಾಡ್ಬೇಕು ಇಷ್ಟ ಬಂದ ಆಗಲ್ಲ. ಸರ್ ಇವರೇ ನಾವು ಪಾಚಿಂಕೋಟ ಗ್ರಾಮ ಅಂತ ಹೇಳ್ತಾರೆ ಸರ್ ಕಂಪ್ಲೇಂಟ್ ಅಲ್ಲಿ ಮೊರಮ್ಗೆ ಹೈವೇ ವರ್ಕಿಂಗ್ ಕೊಟ್ಟಿದ್ದೀವಿ ಸರ್. ಟೋಟಲ್ 5 acres ಕೊಟ್ಟಿದ್ದೀವಿ ಸರ್. ಅಲ್ಲಿ ಅದರಿಂದ ನಾವು ರಾಯಲ್ಟಿನ ಕಲೆಕ್ಟ್ ಮಾಡಿದ್ವಿ ಸರ್. ವರ್ಕಿಂಗ್ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ಅಲ್ಲಿ ಯಾವುದೇ ರೀತಿ ಮರಳು ನಿಕ್ಷೇಪನೆ ಇಲ್ಲ ಸರ್. ಅಲ್ಲಪ್ಪ ನೀವು ಇಲ್ಲ ಆಮೇಲೆ ಬೇರೆ ಕತೆ. ಹಾಂ ಸರ್. ನಾನು ಕೇಳ್ತಾ ಇರೋದು ಪರ್ಮಿಷನ್ ತಗೊಂಡು ಮಾಡಿದ್ರೆ ಸರ್ ಪರ್ಮಿಷನ್ ಇದೆ ಸರ್. ಅದು ಎಲ್ಲ ಸಬ್ಮಿಟ್ ಮಾಡಿದ್ವಿ ಸರ್ ರಿಪೋರ್ಟ್ ಆಲ್ರೆಡಿ. ಪರ್ಮಿಷನ್ ಇದೆ. ಹಾಂ ಪರ್ಮಿಷನ್ ಇದೆ. ಪರ್ಮಿಷನ್ ಮತ್ತೆ ಫೈನಲ್ ಆಗ್ತದೆ ಸರ್ ಅಲ್ಲ ರಾಯಲ್ಟಿ ಕಟ್ಸಿ ಸರ್. ಅವ್ರಿಗೆ ಮೇಡಮ್ ಹೇಳ್ತಾ ಇರೋದು ಅದು ದೇಸಾಯಿ ಲ್ಯಾಂಡ್ ಸರ್. ಅದು ದೇಸಾಯಿ ಲ್ಯಾಂಡ್ ಅಲ್ಲಿ ಅಲ್ಲಿ ಕಲ್ಲು ನೀವು ಲ್ಯಾಂಡ್ ಅವ್ರ ಲ್ಯಾಂಡ್ ಬೇರೆ ಬೇರೆ ಹೇಳ್ತಾ ಇದ್ದೀರಾ? ಅವ್ರಿಗೆ ಕಂಪ್ಲೇಂಟ್ ಒಂದು 3-4 ಕೊಟ್ಟಿದ್ದಾರೆ ಸರ್. ಅದ್ರಲ್ಲಿ 3-4 ಕೇಳಿದ್ದಾರೆ ಸರ್. ಅದೆಲ್ಲದಕ್ಕೂ ಫಸ್ಟ್ ಪಾಚಿ ಇದು ಉಳಿದ್ಬಿಟ್ಟು ಸರ್ ಅವ್ರೇನು ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನೀನು ರಿಜಾಯಿಂಟ್ ಹಾಕಿದಪ್ಪ. ನಮ್ಮಿಂದ ರಿಜಾಯಿಂಟ್ ಹಾಕೋ, ರೆಸ್ಪೆಕ್ಟ್ ಹಾಕೋ. ಹಲೋ ಸ್ವಾಮಿ, ರಿಜಾರ್ಟ್ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ. ಲಾಸ್ಟ್ ಸಬ್ಮಿಟ್ ಮಾಡಿ ಸರ್ ಫೋನ್ ಮಾಡಿದೆ ಲೋಕಾಯುಕ್ತ ಇಲಾಖೆಗೆ. ಅವ್ರು ಹೇಳಿದ್ರು 23ನೇ ತಾರೀಕಿಗೆ ಡೇಟ್ ಇದೆ ಬಂದು ಸಬ್ಮಿಟ್ ಮಾಡಿ ಅಂತ. ಸ್ವಾಮಿ ಇದರ ರಿಜಾರ್ಟ್ ಅಪ್ಲಿಕೇಶನ್ ಹಾಕಿದ್ರಿ. ಇನ್ನು GPS ಫೋಟೋಸ್ ವಿತ್ ರೆಕಾರ್ಡಿಂಗ್ಸ್ ಬ್ಯಾಲೆನ್ಸ್ ಇದೆ. ಕೇಸ್ ಕ್ಲೋಸ್ ಆಗ್ಬಾರ್ದು ಅಂತ ರಿಮೈಂಡ್ ಅಪ್ಲಿಕೇಶನ್ ಕಳಿಸಿದ್ದೀನಿ. ಎಸ್ ಸ್ವಾಮಿ. ಇಲ್ಲಿ ಪ್ರತ್ಯುತ್ತರ ಇಲ್ಲ ಅಂತ ಬರುವಾಗ ನಮ್ಮವರು ಸ್ವಾಮಿ ಕಾಪಿ ಕೊಡಿ. ಫೋನಲ್ಲಿದೆ ಸ್ವಾಮಿ. ಒಂದು ಸೆಕೆಂಡ್ ವಿಡಿಯೋ ಸ್ವಾಮಿ ಓವರ್ ಹೇಳ್ಬಿಡ್ತೀನಿ ಸ್ವಾಮಿ. ರಿಮೈಂಡ್ ಅಪ್ಲಿಕೇಶನ್ ಇದೇ ತಿಂಗಳಲ್ಲಿ ಕಳಿಸಿದ್ದೀನಿ. Compliant with present submit already filed resigned. ಆಲ್ರೆಡಿ ಫೈಲ್ ಸ್ವಾಮಿ. Already filed resigned. The office director to verify and proceed further. It's pending with GPS photo and recording ಸ್ವಾಮಿ. I can check back. ಎಸ್ ಸ್ವಾಮಿ. ಮಂಚು ಸ್ವಾಮಿ ಇದು ಹೇಳಿದ್ರೆ ವಾಚಿಂಗ್ ಪರ್ಮಿಷನ್ ಕೊಟ್ಟಿದ್ದೀನಿ ಸ್ವಾಮಿ. ಇವಾಗ ನೀನು ಹೇಳಿದ್ದೀರಾ ಅಬ್ಜೆಕ್ಟ್ ಹಾಕಿದ್ದಾರೆ. ನೀನು ಪ್ರತ್ಯುತ್ತರ ಹಾಕಿದ್ದೀರಾ. ನಾನು ಆರ್ಡರ್ ಬರೀತೀನಿ. ಓರಲ್ ಸಬ್ಮಿಷನ್ ಅದು ನಮ್ಮ ಪಟ್ಟದ ಕಲ್ಲು ಇದೆಯಲ್ಲ ಸ್ವಾಮಿ. ಪಟ್ಟದ ಕಲ್ಲ ಹೇಟೇಜ್ ಏರಿಯಾದ ಪಕ್ಕದಲ್ಲಿ ಅಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದಲ್ಲಿ ನಿಧಿ ಸಿಗುತ್ತಂತ ಜನರ ಒಂದು ವಾಡಿಕೆ. ಆ ನಿಧಿ ಸಿಗುತ್ತೆ ಗೊತ್ತಿಲ್ಲ. ಪಕ್ಕದಲ್ಲಿ ಸ್ಕೂಲ್ ಇದೆ ಸ್ವಾಮಿ. ಇವ್ರು ಹೇಳಿದ್ರೆ ಸ್ವಾಮಿ ರಾತ್ರಿ 7 ಗಂಟೆ ಕಸಿ ನನ್ನ ಜಮೀನ ಹತ್ರ ಹೊರತಕ್ಕೆ ಬಂದಿದ್ರು. ಹೌದು ಸ್ವಾಮಿ. ಜನರ ನಂಬಿಕೆ ಅಲ್ಲ, ದಾಹ. ಫಾರೆಸ್ಟ್ಗೆ ಬೆಂಕಿ ಹಾಕಿದ್ರೆ ಮಕ್ಕಳು ಹುಟ್ಟವೆ ಅಂತ ಈ ಜನ ಈ ತರ ಕೇಳಿ ಬರ್ತಾರೆ. ಅದೇ ಸರ್. ಫಾರೆಸ್ಟ್ ಬೆಂಕಿ ಹಾಕಿದ್ರೆ ಮಕ್ಕಳು ಹುಟ್ಟಲ್ಲ. ಅಲ್ಲಿ ಫಾರೆಸ್ಟ್ ಹುಟ್ಟು ಗಂಗಾಕ ಇದೆ. ಇದನ್ನ ಫಾರೆಸ್ಟ್ ಹಾಳು ಮಾಡ್ಬಿಟ್ರೆ ಮತ್ತೆ ಗಂಗಾಕ ಮಾಡ್ಕೊಂಡ್ಬಂದು ನಿಮ್ಮ ಅಣ್ಣಂದ್ರು